ಮನೆಯಿಂದ ಹೊರ ಕಾಲಿಡಿ ಒಂದು ರೋಡ್ ಚೆನ್ನಾಗಿದೆ ಅಂತ ಯಾರಿಗಾದ್ರೂ ಅನ್ನಿಸ್ಬಿಟ್ರೆ ಗ್ರೇಟ್. ಆ ಪರಿಸ್ಥಿತಿನೇ ಇಲ್ಲ ಬೆಂಗಳೂರಲ್ಲಿ. ಹಂಗಾಗಿದೆ ಬೆಂಗಳೂರು ಮಹಾನಗರ. ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ರೋಡ್ ಕಿತ್ತೋಗಿರೋದು, ಗುಂಡಿ ಬಿದ್ದಿರೋದು. ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೊಂದು ಡೆಡ್ಲೈನ್. ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಆಯಿತು, ಸರ್ಕಾರ ಹೇಳಿ ಆಯಿತು. ಇದೀಗ ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳು, ಎಲ್ಲಾ ಕಡೆ ಕಾಮಗಾರಿಗಾಗಿ. ನೀವು ಡೆಫಿನೆಟ್ಲಿ ಹೇಳ್ತೀರಾ ಜನರೇ, ನಂಗೆ ಗೊತ್ತು, ಡೆಫಿನೆಟ್ಲಿ ನೀವು ಹೇಳ್ತೀರಾ ಈ ಸುದ್ದಿ ನೋಡಿ, ಅಯ್ಯೋ ನಮ್ಮ ರೋಡ್ ಹಣೆ ಬಾರನೂ ಇದೆ ಅಂತ. ಖಂಡಿತವಾಗ್ಲು ಬೆಂಗಳೂರು ಮಹಾನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಡೆಡ್ಲೈನ್ ಮೇಲೆ ಡೆಡ್ಲೈನ್. ಅಷ್ಟೊಂದು ಡೆಡ್ಲೈನ್ ಕೊಟ್ಟರೂ ಕೂಡ ಮಹಾಯಾತನೆ ನಿಂತಿಲ್ಲ. ಗುಂಡಿ ಬಕಾಸುರನಿಗೆ ಅಷ್ಟು ಕೋಟಿ 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 ಸುರಿದ್ರಲ್ಲ. ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ರು, ಅಷ್ಟೊಂದು ಕೋಟಿ ಕೋಟಿ ಸುರಿದ್ರಲ್ಲ. ಈಗ ಮತ್ತೆಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಗುಂಡಿ ರಿಪೇರಿ ಮಾಡ್ತೀವಿ, ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೋಟ್ಯಂತರ ಸುರಿದ್ರಲ್ಲ. ಈಗ ನೋಡಿದ್ರೆ ಎಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಎಲ್ಲ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಸೊ ಎಲ್ಲೋ ಹೋಯ್ತಾ ಕೋಟಿ ಕೋಟಿ ರೂಪಾಯಿ? ಎಲ್ಲಿ ಹೋಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೃತ್ಯು ಗುಂಡಿಗಳ ಸತ್ಯ ದರ್ಶನ. ಯಾಕೆ ಪ್ರತಿ ರಸ್ತೆ ಕಿತ್ತಾಕಿದಾರ್ರಿ? ನೀವು ಪ್ರತಿ ರಸ್ತೆ ಒಂದ್ ರೋಡ್ ತುಂಬಾ ನೀಟಾಗಿದೆಯಪ್ಪ ಅಂತ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ನಿಂದ ನೀವು ಹೊರಟ್ರೆ ಯಾವ ಕಡೆ ಬೇಕಾದ್ರೂ ಹೋಗಿ, ನೀವು ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಕಾಲಿಡಿ, ಮನೆಯಿಂದ ಹೊರ ಕಾಲಿಡಿ ಒಂದು ರೋಡ್ ಚೆನ್ನಾಗಿದೆ ಅಂತ ಯಾರಿಗಾದ್ರೂ ಅನ್ನಿಸ್ಬಿಟ್ರೆ ಗ್ರೇಟ್. ಆ ಪರಿಸ್ಥಿತಿನೇ ಇಲ್ಲ ಬೆಂಗಳೂರಲ್ಲಿ. ಹಂಗಾಗಿದೆ ಬೆಂಗಳೂರು ಮಹಾನಗರ. ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ರೋಡ್ ಕಿತ್ತೋಗಿರೋದು, ಗುಂಡಿ ಬಿದ್ದಿರೋದು. ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೊಂದು ಡೆಡ್ಲೈನ್. ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಆಯಿತು, ಸರ್ಕಾರ ಹೇಳಿ ಆಯಿತು. ಇದೀಗ ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳು, ಎಲ್ಲಾ ಕಡೆ ಕಾಮಗಾರಿಗಾಗಿ. ನೀವು ಡೆಫಿನೆಟ್ಲಿ ಹೇಳ್ತೀರಾ ಜನರೇ, ನಂಗೆ ಗೊತ್ತು, ಡೆಫಿನೆಟ್ಲಿ ನೀವು ಹೇಳ್ತೀರಾ ಈ ಸುದ್ದಿ ನೋಡಿ, ಅಯ್ಯೋ ನಮ್ಮ ರೋಡ್ ಹಣೆ ಬಾರನೂ ಇದೆ ಅಂತ. ಖಂಡಿತವಾಗ್ಲು ಬೆಂಗಳೂರು ಮಹಾನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಡೆಡ್ಲೈನ್ ಮೇಲೆ ಡೆಡ್ಲೈನ್. ಅಷ್ಟೊಂದು ಡೆಡ್ಲೈನ್ ಕೊಟ್ಟರೂ ಕೂಡ ಮಹಾಯಾತನೆ ನಿಂತಿಲ್ಲ. ಗುಂಡಿ ಬಕಾಸುರನಿಗೆ ಅಷ್ಟು ಕೋಟಿ 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 ಸುರಿದ್ರಲ್ಲ. ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ರು, ಅಷ್ಟೊಂದು ಕೋಟಿ ಕೋಟಿ ಸುರಿದ್ರಲ್ಲ. ಈಗ ಮತ್ತೆಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಗುಂಡಿ ರಿಪೇರಿ ಮಾಡ್ತೀವಿ, ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೋಟ್ಯಂತರ ಸುರಿದ್ರಲ್ಲ. ಈಗ ನೋಡಿದ್ರೆ ಎಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಎಲ್ಲ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಸೊ ಎಲ್ಲೋ ಹೋಯ್ತಾ ಕೋಟಿ ಕೋಟಿ ರೂಪಾಯಿ? ಎಲ್ಲಿ ಹೋಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೃತ್ಯು ಗುಂಡಿಗಳ ಸತ್ಯ ದರ್ಶನ. ಯಾಕೆ ಪ್ರತಿ ರಸ್ತೆ ಕಿತ್ತಾಕಿದಾರ್ರಿ? ನೀವು ಪ್ರತಿ ರಸ್ತೆ ಒಂದ್ ರೋಡ್ ತುಂಬಾ ನೀಟಾಗಿದೆಯಪ್ಪ ಅಂತ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ನಿಂದ ನೀವು ಹೊರಟ್ರೆ ಯಾವ ಕಡೆ ಬೇಕಾದ್ರೂ ಹೋಗಿ, ನೀವು ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಕಾಲಿಡಿ, ಮನೆಯಿಂದ ಹೊರ ಕಾಲಿಡಿ ಒಂದು ರೋಡ್ ಚೆನ್ನಾಗಿದೆ ಅಂತ ಯಾರಿಗಾದ್ರೂ ಅನ್ನಿಸ್ಬಿಟ್ರೆ ಗ್ರೇಟ್. ಆ ಪರಿಸ್ಥಿತಿನೇ ಇಲ್ಲ ಬೆಂಗಳೂರಲ್ಲಿ. ಹಂಗಾಗಿದೆ ಬೆಂಗಳೂರು ಮಹಾನಗರ. ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ರೋಡ್ ಕಿತ್ತೋಗಿರೋದು, ಗುಂಡಿ ಬಿದ್ದಿರೋದು. ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೊಂದು ಡೆಡ್ಲೈನ್. ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಆಯಿತು, ಸರ್ಕಾರ ಹೇಳಿ ಆಯಿತು. ಇದೀಗ ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳು, ಎಲ್ಲಾ ಕಡೆ ಕಾಮಗಾರಿಗಾಗಿ. ನೀವು ಡೆಫಿನೆಟ್ಲಿ ಹೇಳ್ತೀರಾ ಜನರೇ, ನಂಗೆ ಗೊತ್ತು, ಡೆಫಿನೆಟ್ಲಿ ನೀವು ಹೇಳ್ತೀರಾ ಈ ಸುದ್ದಿ ನೋಡಿ, ಅಯ್ಯೋ ನಮ್ಮ ರೋಡ್ ಹಣೆ ಬಾರನೂ ಇದೆ ಅಂತ. ಖಂಡಿತವಾಗ್ಲು ಬೆಂಗಳೂರು ಮಹಾನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಡೆಡ್ಲೈನ್ ಮೇಲೆ ಡೆಡ್ಲೈನ್. ಅಷ್ಟೊಂದು ಡೆಡ್ಲೈನ್ ಕೊಟ್ಟರೂ ಕೂಡ ಮಹಾಯಾತನೆ ನಿಂತಿಲ್ಲ. ಗುಂಡಿ ಬಕಾಸುರನಿಗೆ ಅಷ್ಟು ಕೋಟಿ 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 ಸುರಿದ್ರಲ್ಲ. ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ರು, ಅಷ್ಟೊಂದು ಕೋಟಿ ಕೋಟಿ ಸುರಿದ್ರಲ್ಲ. ಈಗ ಮತ್ತೆಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಗುಂಡಿ ರಿಪೇರಿ ಮಾಡ್ತೀವಿ, ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೋಟ್ಯಂತರ ಸುರಿದ್ರಲ್ಲ. ಈಗ ನೋಡಿದ್ರೆ ಎಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಎಲ್ಲ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಸೊ ಎಲ್ಲೋ ಹೋಯ್ತಾ ಕೋಟಿ ಕೋಟಿ ರೂಪಾಯಿ? ಎಲ್ಲಿ ಹೋಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೃತ್ಯು ಗುಂಡಿಗಳ ಸತ್ಯ ದರ್ಶನ. ಯಾಕೆ ಪ್ರತಿ ರಸ್ತೆ ಕಿತ್ತಾಕಿದಾರ್ರಿ?
ನೀವು ಪ್ರತಿ ರಸ್ತೆ ಒಂದ್ ರೋಡ್ ತುಂಬಾ ನೀಟಾಗಿದೆಯಪ್ಪ ಅಂತ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ನಿಂದ ನೀವು ಹೊರಟ್ರೆ ಯಾವ ಕಡೆ ಬೇಕಾದ್ರೂ ಹೋಗಿ ನೀವು ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಕಾಲಿಡಿ, ಮನೆಯಿಂದ ಹೊರ ಕಾಲಿಡಿ, ಒಂದು ರೋಡ್ ಚೆನ್ನಾಗಿದೆ ಅಂತ ಯಾರಿಗಾದ್ರೂ ಅನ್ನಿಸ್ಬಿಟ್ರೆ ಗ್ರೇಟ್. ಆ ಪರಿಸ್ಥಿತಿನೇ ಇಲ್ಲ ಬೆಂಗಳೂರಲ್ಲಿ, ಹಂಗಾಗಿದೆ. ಬೆಂಗಳೂರು ಮಹಾನಗರ ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ರೋಡ್ ಕಿತ್ತೋಗಿರೋದು, ಗುಂಡಿ ಬಿದ್ದಿರೋದು, ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೊಂದು ಡೆಡ್ಲೈನ್ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಆಯ್ತು, ಸರ್ಕಾರ ಹೇಳಿ ಆಯ್ತು. ಇದೀಗ ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳು, ಎಲ್ಲಾ ಕಡೆ ಕಾಮಗಾರಿಗಾಗಿ ನೀವು ಡೆಫಿನೆಟ್ಲಿ ಹೇಳ್ತೀರಾ ಜನರೇ, ನಂಗೆ ಗೊತ್ತು, ಡೆಫಿನೆಟ್ಲಿ ನೀವು ಹೇಳ್ತೀರಾ ಈ ಸುದ್ದಿ ನೋಡಿ, ಅಯ್ಯೋ ನಮ್ಮ ರೋಡ್ ಹಣೆ ಬಾರನೂ ಇದೆ ಅಂತ. ಖಂಡಿತವಾಗ್ಲು ಬೆಂಗಳೂರು ಮಹಾನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಡೆಡ್ಲೈನ್ ಮೇಲೆ ಡೆಡ್ಲೈನ್, ಅಷ್ಟೊಂದು ಡೆಡ್ಲೈನ್ ಕೊಟ್ಟರೂ ಕೂಡ ಮಹಾಯಾತನೆ ನಿಂತಿಲ್ಲ. ಗುಂಡಿ ಬಕಾಸುರನಿಗೆ ಅಷ್ಟು ಕೋಟಿ 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 ಸುರಿದ್ರಲ್ಲ, ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ರು, ಅಷ್ಟೊಂದು ಕೋಟಿ ಕೋಟಿ ಸುರಿದ್ರಲ್ಲ, ಈಗ ಮತ್ತೆಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಗುಂಡಿ ರಿಪೇರಿ ಮಾಡ್ತೀವಿ, ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೋಟ್ಯಂತರ ಸುರಿದ್ರಲ್ಲ, ಈಗ ನೋಡಿದ್ರೆ ಎಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ, ಎಲ್ಲ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಸೊ ಎಲ್ಲಿ ಹೋಯ್ತಾ ಕೋಟಿ ಕೋಟಿ ರೂಪಾಯಿ, ಎಲ್ಲಿ ಹೋಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೃತ್ಯು ಗುಂಡಿಗಳ ಸತ್ಯ ದರ್ಶನ. ಯಾಕೆ ಪ್ರತಿ ರಸ್ತೆ ಕಿತ್ತಾಕಿದಾರ್ರಿ? ನೀವು ಪ್ರತಿ ರಸ್ತೆ ಒಂದ್ ರೋಡ್ ತುಂಬಾ ನೀಟಾಗಿದೆಯಪ್ಪ ಅಂತ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ನಿಂದ ನೀವು ಹೊರಟ್ರೆ ಯಾವ ಕಡೆ ಬೇಕಾದ್ರೂ ಹೋಗಿ ನೀವು ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಕಾಲಿಡಿ, ಮನೆಯಿಂದ ಹೊರ ಕಾಲಿಡಿ, ಒಂದು ರೋಡ್ ಚೆನ್ನಾಗಿದೆ ಅಂತ ಯಾರಿಗಾದ್ರೂ ಅನ್ನಿಸ್ಬಿಟ್ರೆ ಗ್ರೇಟ್. ಆ ಪರಿಸ್ಥಿತಿನೇ ಇಲ್ಲ ಬೆಂಗಳೂರಲ್ಲಿ, ಹಂಗಾಗಿದೆ. ಬೆಂಗಳೂರು ಮಹಾನಗರ ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ರೋಡ್ ಕಿತ್ತೋಗಿರೋದು, ಗುಂಡಿ ಬಿದ್ದಿರೋದು, ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೊಂದು ಡೆಡ್ಲೈನ್ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಆಯ್ತು, ಸರ್ಕಾರ ಹೇಳಿ ಆಯ್ತು. ಇದೀಗ ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳು, ಎಲ್ಲಾ ಕಡೆ ಕಾಮಗಾರಿಗಾಗಿ ನೀವು ಡೆಫಿನೆಟ್ಲಿ ಹೇಳ್ತೀರಾ ಜನರೇ, ನಂಗೆ ಗೊತ್ತು, ಡೆಫಿನೆಟ್ಲಿ ನೀವು ಹೇಳ್ತೀರಾ ಈ ಸುದ್ದಿ ನೋಡಿ, ಅಯ್ಯೋ ನಮ್ಮ ರೋಡ್ ಹಣೆ ಬಾರನೂ ಇದೆ ಅಂತ. ಖಂಡಿತವಾಗ್ಲು ಬೆಂಗಳೂರು ಮಹಾನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಡೆಡ್ಲೈನ್ ಮೇಲೆ ಡೆಡ್ಲೈನ್, ಅಷ್ಟೊಂದು ಡೆಡ್ಲೈನ್ ಕೊಟ್ಟರೂ ಕೂಡ ಮಹಾಯಾತನೆ ನಿಂತಿಲ್ಲ. ಗುಂಡಿ ಬಕಾಸುರನಿಗೆ ಅಷ್ಟು ಕೋಟಿ 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 ಸುರಿದ್ರಲ್ಲ, ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ರು, ಅಷ್ಟೊಂದು ಕೋಟಿ ಕೋಟಿ ಸುರಿದ್ರಲ್ಲ, ಈಗ ಮತ್ತೆಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಗುಂಡಿ ರಿಪೇರಿ ಮಾಡ್ತೀವಿ, ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೋಟ್ಯಂತರ ಸುರಿದ್ರಲ್ಲ, ಈಗ ನೋಡಿದ್ರೆ ಎಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ, ಎಲ್ಲ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಸೊ ಎಲ್ಲಿ ಹೋಯ್ತಾ ಕೋಟಿ ಕೋಟಿ ರೂಪಾಯಿ, ಎಲ್ಲಿ ಹೋಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೃತ್ಯು ಗುಂಡಿಗಳ ಸತ್ಯ ದರ್ಶನ. ಯಾಕೆ ಪ್ರತಿ ರಸ್ತೆ ಕಿತ್ತಾಕಿದಾರ್ರಿ? ನೀವು ಪ್ರತಿ ರಸ್ತೆ ಒಂದ್ ರೋಡ್ ತುಂಬಾ ನೀಟಾಗಿದೆಯಪ್ಪ ಅಂತ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ನಿಂದ ನೀವು ಹೊರಟ್ರೆ ಯಾವ ಕಡೆ ಬೇಕಾದ್ರೂ ಹೋಗಿ ನೀವು ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ.